ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಭವಿಷ್ಯವನ್ನ ಕಟಕ ರಾಶಿಯವರ ಒಂದು ವಿಚಾರವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಕಟಕ ರಾಶಿಯವರಿಗೆ ನಾಡಿ ಜ್ಯೋತಿಷ್ಯದ ಪ್ರಕಾರ ಯಾವ ರೀತಿ ಫಲಗಳು ಇರುವಂತಹ ಒಂದು ಸಾಧ್ಯತೆಗಳಿರುತ್ತೆ ನೋಡಿ. ಕಟಕ ರಾಶಿಯವರಿಗೆ 11ನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ, ಅಷ್ಟಮದಲ್ಲಿ ಶನಿಗ್ರಹರ ಒಂದು ಸಂಚಾರ, ಇನ್ನು 3ನೇ ಮನೆಯಲ್ಲಿ ಕೇತು ಗ್ರಹರ ಒಂದು ಸಂಚಾರ, 9ನೇ ಮನೆಯಲ್ಲಿ ರಾಹು ಗ್ರಹರ ಒಂದು ಸಂಚಾರ ಇರುವಂಥದ್ದು. ಇನ್ನು ನಾವು ಯುಗಾದಿ ಭವಿಷ್ಯವನ್ನ ಗುರು ಮತ್ತು ಶನಿ, ಅದೇ ರೀತಿ ರಾಹು ಮತ್ತು ಕೇತು ಗ್ರಹರ ಒಂದು ಕೇಂದ್ರವನ್ನ ಅನುಸರಣೆ ಮಾಡಿ ಫಲಗಳನ್ನ ಹೇಳುವಂತಹ ಒಂದು ವಿಚಾರ ಇರತಕ್ಕಂಥದ್ದು. ಇನ್ನು ಇದು ಯಾವುದು ಕೂಡ ಪ್ರತ್ಯೇಕವಾಗಿ ಅವರವರ ಒಂದು ಜಾತಕದ ವಿಚಾರಗಳಲ್ಲ, ಎಲ್ಲವೂ ಕೂಡ ಗೋಚಾರ ಸೂಚಿತ ಫಲಗಳು ಅನ್ನುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ಬೇಕಾಗುತ್ತೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಫಲಗಳನ್ನು ಅವರು ಪ್ರತ್ಯೇಕವಾಗಿ ತಿಳ್ಕೊಬೇಕು ಅನ್ನುವಂತಹ ಆಸಕ್ತಿ ಉಳ್ಳಂಥವರಾದರೆ ಅವರ ಒಂದು ಜಾತಕವನ್ನು ಪರ್ಸನಲ್ ಆಗಿ ವಿಶ್ಲೇಷಣೆ ಮಾಡಿಸಿಕೊಂಡು ಅದರ ರೀತಿಯ ಅವರು ಫಾಲೋ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಶುಭ ಫಲವನ್ನು ಪಡಿಬಹುದಾಗಿರುತ್ತೆ. ಇನ್ನು ಕಟಕ ರಾಶಿಯವರಿಗೆ ಯಾವ ರೀತಿ ಶುಭ ಮತ್ತು ಅಶುಭ ಫಲಗಳು ಇರುವಂತಹ ಒಂದು ಸಾಧ್ಯತೆ ಇರುತ್ತೆ ಕ್ರೋಧಿ ನಾಮ ಸಂವತ್ಸರದಲ್ಲಿ. ಇನ್ನು 9/4/2024ರಿಂದ 29/3/2025 ಕೂಡ ಈ ಒಂದು ಜ್ಯೋತಿಷ ಫಲ ಅನ್ವಯ ಆಗುವಂಥದ್ದು ಯುಗಾದಿ ಭವಿಷ್ಯ. ಇನ್ನು ನೋಡಿ, ಕಟಕ ರಾಶಿಯವರಿಗೆ 11ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ ಅತ್ಯಂತ ಶುಭ ಫಲವನ್ನು ಕೊಡುವಂತಹ ಒಂದು ಸಾಧ್ಯತೆ ಗುರುವಿನ ಒಂದು ಆಶೀರ್ವಾದದಿಂದ ಕಟಕ ರಾಶಿಯವರಿಗೆ ಇರುವಂಥದ್ದು ಈ ಒಂದು ಕ್ರೋಧಿ ನಾಮ ಸಂವತ್ಸರದಲ್ಲಿ. ನೋಡಿ, ಯಾವ ಯಾವ ಒಂದು ವಿಚಾರಗಳಲ್ಲಿ ಅವರಿಗೆ ಅನುಕೂಲಗಳಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ, ಅನೇಕ ರೀತಿಯ ಆದಾಯ ಪ್ರಾಪ್ತಿ ನೋಡಿ, ಮಲ್ಟಿಪಲ್ ಪ್ರಾಫಿಟ್ ಯೋಗ, ಒಂದಕ್ಕಿಂತಲೂ ಹೆಚ್ಚಿನ ಮೂಲಗಳಿಂದ ಅವರಿಗೆ ಹಣಕಾಸಿನ ಒಂದು ಆದಾಯ ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಮನೆಯ ಹಿರಿಯರಿಂದ ಅತ್ಯಂತ ಸಹಾಯ ಮತ್ತು ಸಹಕಾರ ದೊರೆಯುವಂಥದ್ದು, ಹಿರಿಯ ಸಹೋದರ ಮತ್ತು ಸಹೋದರಿಯರಿಂದ, ಅದೇ ರೀತಿ ಕೌಟುಂಬದ ಒಂದು ಹಿರಿಯರು, ಚಿಕ್ಕಪ್ಪ ಆಗಿರ್ಬೋದು, ದೊಡ್ಡಪ್ಪ ಆಗಿರ್ಬೋದು, ಇವರೆಲ್ಲರ ಒಂದು ಸಹಾಯ ಸಹಕಾರಗಳು ದೊರೆಯುವಂಥದ್ದು. ಅದೇ ರೀತಿ ಪಿತ್ರಾರ್ಜಿತ ಆಸ್ತಿಯ ಒಂದು ವಿಚಾರದಲ್ಲಿ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನ್ಯಾಯಾಂಗ ವಿಚಾರಗಳಲ್ಲಿ ಪ್ರಬಲವಾದಂತಹ ಒಂದು ಜಯಪ್ರಾಪ್ತಿಯಾಗುವಂಥದ್ದು ಕಟಕ ರಾಶಿಯವರಿಗೆ ಅತ್ಯಂತ ಬಹಳ ಗುರುವಿನ ಒಂದು ಆಶೀರ್ವಾದದಿಂದ ದೊರೆಯುವಂಥದ್ದು. ಅದೇ ರೀತಿ ಆಭರಣಗಳ ಖರೀದಿ, ಚಿರಾಸ್ತಿ ಮತ್ತು ಚರಾಸ್ತಿಯ ಒಂದು ಖರೀದಿಯನ್ನು ಮಾಡುವಂತಹ ಯೋಗ ಕಟಕ ರಾಶಿಯವರಿಗೆ ಇರ್ತಕ್ಕಂಥದ್ದು. ನೋಡಿ, ಯಾರೆಲ್ಲ ನಿವೇಶನವನ್ನು ಖರೀದಿ ಮಾಡಬೇಕು, ಅದೇ ರೀತಿ ಮನೆಯನ್ನು ಖರೀದಿ ಮಾಡಬೇಕು ಅನ್ನುವಂತಹ ಪ್ರಯತ್ನ ಮತ್ತು ಮನಸ್ಸನ್ನು ಹೊಂದಿರ್ತಾರೆ ಕಟಕ ರಾಶಿಯವರಿಗೆಲ್ಲರಿಗೂ ಕೂಡ 2024-25ರಲ್ಲಿ ಬಹಳ ಅದ್ಭುತವಾದಂತಹ ಸುಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅವರ ಒಂದು ಪ್ರಯತ್ನ ಪೂರ್ವಕವಾಗಿ. ಅದೇ ರೀತಿ ಹೊಸದಾಗಿ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕು ಅನ್ಕೊಳ್ತಕ್ಕಂತಹ ಕಟಕ ರಾಶಿಯ ಜಾತಕರಿಗೂ ಕೂಡ ಗುರು ಲಾಭಸ್ಥಾನದಲ್ಲಿರೋದ್ರಿಂದ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ ಮತ್ತು ಅವರು ಮಾಡ್ತಕ್ಕಂತಹ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಆರ್ಥಿಕ ಪ್ರಗತಿ ಉಂಟಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಹೊಸದಾಗಿ ಉದ್ಯೋಗವನ್ನ ಹುಡುಕ್ತಾ ಇರತಕ್ಕಂತಹ ಕಟಕ ರಾಶಿಯ ಜಾತಕರಿಗೆ ಹೊಸದಾಗಿ ಉದ್ಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಮತ್ತು ಅವರ ಒಂದು ಪ್ರತ್ಯೇಕವಾಗಿ ನಾವೇನಾದರೂ ಸಾಧನೆ ಮಾಡಬೇಕು, ಗುರಿಯನ್ನು ತಲುಪಬೇಕು ಅನ್ನುವಂತಹ ಗುರಿಯನ್ನು ಇಟ್ಕೊಂಡಿರ್ತಕ್ಕಂತಹ ಕಟಕ ರಾಶಿಯ ಜಾತಕರಿಗೆ ಅವರ ಒಂದು ಗುರಿಗಳನ್ನು ಮತ್ತು ಸಾಧನೆ ಮಾಡಿಕೊಳ್ಳಲಿಕ್ಕೆ ಬಹಳಷ್ಟು ಪೂರಕವಾಗಿ ಪ್ರಕೃತಿ ಮತ್ತು ಗ್ರಹರ ಒಂದು ಪ್ರಭಾವದಿಂದ ಸಹಾಯ ಮತ್ತು ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆ ಇರುತ್ತೆ.
ಅದೇ ರೀತಿ ಕಟಕ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಅಧಿಕಾರ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ 2024-25ರಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಅವರ ಬಳಿ ಕೆಲಸ ಮಾಡತಕ್ಕಂತಹ ನೌಕರರಿಂದಲೂ ಕೂಡ ಅತ್ಯಂತ ಶುಭ ಮತ್ತು ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಅತ್ಯಂತ ಪ್ರಗತಿ ಮತ್ತು ಶಾಂತಿ ನೆಮ್ಮದಿ ದೊರೆಯುವಂಥದ್ದು ಕಟಕ ರಾಶಿಯವರಿಗೆ 2024-25ರಲ್ಲಿ. ಹೊಸದಾಗಿ ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇರತಕ್ಕಂತಹ ಕಟಕ ರಾಶಿಯ ಜಾತಕರು ಈ ಒಂದು 2024-25ರಲ್ಲಿ ಅವರಿಗೆ ವಿವಾಹ ಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಅದೇ ರೀತಿ ಈಗಾಗಲೇ ಡೈವರ್ಸ್ ಆಗಿರುವಂತಹ ಕಟಕ ರಾಶಿಯ ಜಾತಕರಿಗೆ 2ನೇ ವಿವಾಹ ಅಥವಾ 3ನೇ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂತಹ ಕಟಕ ರಾಶಿಯ ಜಾತಕರಿಗೆ ಸ್ತ್ರೀಯರಾಗಲಿ ಪುರುಷರಾಗಲಿ ಅವರಿಗೆ ಈ ಒಂದು 2024-25ರಲ್ಲಿ ವಿವಾಹ ಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಕಟಕ ರಾಶಿಯ ಜಾತಕರಿಗೆ ಸಂತಾನ ಭಾಗ್ಯ ಮತ್ತು ದತ್ತು ಸ್ವೀಕಾರ ಭಾಗ್ಯ, ಸಂತಾನಹೀನತೆ ಹೊಂದಿರತಕ್ಕಂತಹ ಕಟಕ ರಾಶಿಯ ಜಾತಕರಿಗೆ ಸಂತಾನ ಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಕಟಕ ರಾಶಿಯ ಹಿರಿಯರು ಯಾರಿರ್ತಾರೆ ಅವರಿಗೆ ಮೊಮ್ಮಕ್ಕಳನ್ನು ಪಡೆಯುವಂತಹ ಒಂದು ಯೋಗ ಮತ್ತು ಭಾಗ್ಯಗಳು, ವಂಶವನ್ನು ಅಭಿವೃದ್ಧಿಪಡಿಸತಕ್ಕಂತಹ ಸಂತಾನ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಗೋಚಾರ ರೀತಿಯ ಇರತಕ್ಕಂಥದ್ದು. ಇನ್ನು ಶನಿಯ ಒಂದು ಪ್ರಭಾವ ಕಟಕ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ನೋಡಿ. ಶನಿ ಅಷ್ಟಮ ಸ್ಥಾನಕ್ಕೂ ಶನಿಗ್ರಹರೇ ಅಧಿಪತಿಯಾಗಿರೋದ್ರಿಂದ ಶನಿಗ್ರಹರು ಕೂಡ ಕಟಕ ರಾಶಿಯವರಿಗೆ ಅತ್ಯಂತ ಶುಭಪ್ರದಾಯತ್ವವನ್ನೇ ಮಾಡತಕ್ಕಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ನೋಡಿ. ಅವರ ಒಂದು ಆಯುಷ್ಯದ ಒಂದು ವಿಚಾರದಲ್ಲಿ ಉತ್ತಮ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಗುಪ್ತಧನ, ಆಕಸ್ಮಿಕವಾಗಿ ಅವರಿಗೆ ಧನಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಕಟಕ ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಶತ್ರುಗಳಿಂದಲೂ ಕೂಡ ಅವರಿಗೆ ಜಯಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಸರ್ಕಾರದಿಂದಲೂ ಕೂಡ ಸಹಾಯ ಮತ್ತು ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನ್ಯಾಯಾಂಗ ವಿಚಾರಗಳಲ್ಲೂ ಕೂಡ ಜಯಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು 3ನೇ ಮನೆಯಲ್ಲಿ ಕೇತುಗ್ರಹರ ಒಂದು ಸಂಯೋಗ, ಕೇತುಗ್ರಹರ ಒಂದು ಪ್ರಭಾವದಿಂದ ಸೋದರಿ ಮತ್ತು ಸೋದರಿಯರ ಒಂದು ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥದ್ದು. ಇನ್ನು ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಕಟಕ ರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ಸ್ವಲ್ಪ ದುಸ್ವಪ್ನಗಳು ಕಾಡುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಹತ್ತಿರದ ರಕ್ತ ಸಂಬಂಧಿಗಳಿಂದ ಸ್ವಲ್ಪ ಅನಾನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು, ಅಡೆತಡೆಗಳು, ವಾದ ವಿವಾದಗಳು ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು 9ನೇ ಮನೆಯಲ್ಲಿ ರಾಹುಗ್ರಹರ ಒಂದು ಪ್ರಭಾವ ಕಟಕ ರಾಶಿಯವರಿಗೆ ನೋಡಿ ಅನುಕೂಲ ಮತ್ತು ಅನಾನುಕೂಲಗಳು ಎರಡನ್ನೂ ತಂದುಕೊಡುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ವಿಶೇಷವಾಗಿ ಪುಣ್ಯ ಕಾರ್ಯಗಳ ಒಂದು ದರ್ಶನ ಮಾಡುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ದುಷ್ಟ ಜನರ ಸಂಘ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ದುಷ್ಟ ಜನರ ಒಂದು ಸಂಘವನ್ನು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅನ್ನುವಂತಹ ಒಂದು ವಿಚಾರಗಳನ್ನು ಒಂದಲ್ಲ ಎರಡು ಸತಿ ಯೋಚನೆ ಮಾಡಿ ಸ್ನೇಹಿತರನ್ನ ಮಾಡ್ಕೊಳ್ಬೇಕಾಗುತ್ತೆ. ಹಣಕಾಸಿನ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾರಿಗೂ ಕೂಡ ಶೂಟಿಗಳನ್ನು ಹಾಕಲಿಕ್ಕೆ ಹೋಗಬಾರ್ದು. ಕಟಕ ರಾಶಿಯವರಿಗೂ ಕೂಡ ಹಣಕಾಸಿನ ಒಂದು ವಿಚಾರದಲ್ಲಿ ದುಷ್ಟ ಜನರಿಂದ ಸಮಸ್ಯೆ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಪುಣ್ಯಕ್ಷೇತ್ರ ಮತ್ತು ತೀರ್ಥಕ್ಷೇತ್ರಗಳ ಒಂದು ದರ್ಶನ ಮಾಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಸಮುದ್ರ ಸ್ನಾನ ಮಾಡಿ ರಾಮೇಶ್ವರನ ಒಂದು ದರ್ಶನ ಮಾಡೋದ್ರಿಂದ ಕಟಕ ರಾಶಿಯವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅತ್ಯಂತ ಶುಭ ಫಲವನ್ನು ಪಡಿಬಹುದಾಗಿರುತ್ತೆ. ಇದಿಷ್ಟು ಕೂಡ ಕಟಕ ರಾಶಿಯವರ ಸಂಕ್ಷಿಪ್ತ ಯುಗಾದಿ ಭವಿಷ್ಯ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.